ಎಲೆಕ್ಷನ್ ಬಜೆಟ್ 2024 ಬಜೆಟ್ ವಿಶೇಷ ಕಾರ್ಯಕ್ರಮಕ್ಕೆ ನಾವು ಕೊಟ್ಟಿರುವಂತಹ ಹೆಸರು ಅದು ಸುಮ್ಮನೆ ಕೊಟ್ಟಿದ್ದೀವಿ ಅಷ್ಟೇ. ಎಲೆಕ್ಷನ್ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಎರ್ರಾಬಿರ್ರಿ ಫ್ರೀ ಬೀಸ್ ಆಗಲಿ ಜನಪ್ರಿಯ ಘೋಷಣೆಗಳಾಗಲಿ ಇರುವ ಸಾಧ್ಯತೆಗಳು ಇಲ್ಲ. ಈ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಮೂರು ಸಲ ಇಲ್ಲ 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 ಅಂತ ಹೇಳಿದ್ದಾರೆ. ಅಕೌಂಟ್ಗೆ ಅಂದರೆ ಸಾರಾ ಸಗಟಾಗಿ ಹೋಲ್ಸೇಲಾಗಿ ಅಕೌಂಟ್ಗೆ ಇಷ್ಟು ಹಾಕ್ಬಿಡ್ತೀವಿ ಅಥವಾ ಅವ್ರಿಗಿಷ್ಟು ಕೊಡ್ತೀವಿ ಇವ್ರಿಗಿಷ್ಟು ಕೊಡ್ತೀವಿ, ಆ ರೀತಿಯ ಜನಪ್ರಿಯ ಘೋಷಣೆಗಳಿರುವ ಸಾಧ್ಯತೆ ಇಲ್ಲ. ಮೇಲ್ಗಡೆ ಕೂತ್ಕೊಂಡಿರೋದು ಮೋದಿ. ಗೌರೀಶ್ ಅವರು, ಆಮ್ ಐ ರೈಟ್? ಈಗ ಕಾಂಗ್ರೆಸ್ ಅವ್ರದ್ದು BJP ಅವ್ರದ್ದು ಇಬ್ಬರು ಕ್ವಶನ್ಗೂ ಒಂದು ಕೌಂಟರ್ ಕ್ವಶನ್ ನನಗೆ. GDP 7.5% ಇದೆಯೋ ಇಲ್ವೋ ಅನ್ನೋದಕ್ಕಿಂತ GDPನ ಕ್ಯಾಲ್ಕುಲೇಟ್ ಮಾಡುವಂಥ ಫಾರ್ಮ್ಯುಲಾ ಸಿಂಪಲ್ ಮ್ಯಾಥಮ್ಯಾಟಿಕಲ್ ಫಾರ್ಮ್ಯುಲಾ. ಕನ್ಸ್ಯೂಮರ್ ಸ್ಪೆಂಡಿಂಗು ಪ್ಲಸ್ ನೆಟ್ ಆಫ್ ಎಕ್ಸ್ಪೋರ್ಟ್ಸ್ ಮೈನಸ್ ಇಂಪೋರ್ಟ್ಸ್, ಆ ನಂತರ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್. ಸೊ ಇದನ್ನ ಲಾಸ್ಟ್ ಇಯರು 31 ಮಾರ್ಚ್ 2024ಗೆ ಬ್ಯಾಲೆನ್ಸ್ ಶೀಟ್ ಮಾಡಿ ಅಥವಾ ಫೈನಾನ್ಷಿಯಲ್ ರಿಪೋರ್ಟ್ಸ್ ಮಾಡಿ ಫೈನಾನ್ಷಿಯಲ್ ರಿಪೋರ್ಟ್ ನಂಬರನ್ನು ಆ್ಯಕ್ಚುವಲ್ ನಂಬರನ್ನು ತಗೊಂಡು ಅದರ ಮೇಲೆ ಫೋರ್ಕಾಸ್ಟನ್ನು ಹಾಕಿ ಪರ್ಸೆಂಟೇಜು 16% ಗ್ರೋತ್ ವರ್ಲ್ಡ್ ಇಕಾನಮಿ ಕಂಪೇರ್ ಮಾಡಿದ್ರೆ ಅದರ ಮೇಲೆ ಕೊಡುವಂಥದ್ದು. ಕಾಂಟ್ರಿಬ್ಯೂಷನ್ ಅಂದರೆ ಕರೆಸ್ಪಾಂಡಿಂಗ್ ಗ್ರೋತ್ ರೇಟ್ ಅನ್ನು ತಗೊಳ್ತಾರೆ ಅವರು. ಲೈಬರ್ ಪ್ಲಸ್ 2% 4% ಆ ರೇಟ್ ಎಲ್ಲ ತಗೊಳ್ತಾರೆ ಅವರು. ಸೊ ಅದರಲ್ಲಿ 7.2 7.3% ಅಂತಂದರೆ ಆ ನಂಬರ್ ಕಂಪ್ಲೀಟ್ ಫೇಕ್ ಅನ್ನೋಕ್ಕಾಗೋದಿಲ್ಲ. ಮೇ ಬಿ ದ ಪ್ರೆಸೆಂಪ್ಷನ್ ಏನಿದೆಯೋ ಆ 16% ಪ್ರೆಸೆಂಪ್ಷನ್ ತಗೊಂಡಿದ್ದಾರೆ, 10% ಪ್ರೆಸೆಂಟ್ ಅಲ್ಲಿ ವೇರಿಯೇಷನ್ ಆಗಬಹುದೇ ಒಟ್ಟೆ. ಫಾರ್ ಎಕ್ಸಾಂಪಲ್ ಬಜೆಟ್ ಆಗಿದ ತಕ್ಷಣ ಈ ಫಸ್ಟ್ ಕ್ವಾರ್ಟರಲ್ಲೇ ಫೈನಾನ್ಸ್ ಮಿನಿಸ್ಟರ್ ಬಂದು ಹೇಳ್ತಾರೆ ನಾವು 7% ಗ್ರೋತ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಗ್ರೋತ್ ಅಷ್ಟು ಫಾಸ್ಟ್ ಆಗ್ತಾ ಇಲ್ಲ, ಸ್ವಲ್ಪ ಸ್ಲೋ ಆಗ್ತಾ ಇದೆ ಅಂತ. ಅದರಲ್ಲಿ ಎಕ್ಸ್ಪೋರ್ಟ್ಸು ಕವರ್ ಆಗಿದೆ, ಇಂಪೋರ್ಟ್ಸು ಕವರ್ ಆಗಿದೆ. ಸೆಕ್ಟರಲ್ ಎಕ್ಸ್ಪೋರ್ಟ್ಸ್ ಮೇ ಬಿ ಸ್ವಲ್ಪ ಕಡಿಮೆ ಆಗಿರ್ಬೋದು. ಈಗ ಲಾಸ್ಟ್ ಇಯರ್ ಬಜೆಟಲ್ಲೇ 2% 3% ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ ಮಾಡ್ತೀವಿ, ಅಷ್ಟು ಅದಾಗಲಿಲ್ಲ. ಅಗ್ರಿಕಲ್ಚರಲ್ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಆಗ್ತಾನೇ ಇದೆ, ಅದ್ರ ಬಗ್ಗೆ ಡಿಫರೆನ್ಸಸ್ ಇಲ್ಲ. ಬಟ್ ಮೇಬಿ ಸೆಕ್ಟರಲ್ ಎಕ್ಸ್ಪೋರ್ಟ್ ನಲ್ಲಿ ಎಕ್ಸ್ಪೋರ್ಟ್ ಎಷ್ಟಾಗ್ತಾ ಇದೆ ಅನ್ನೋದ್ರಷ್ಟೇ ಇಂಪಾರ್ಟೆಂಟ್, ಏನಾಗ್ತಾ ಇದೆ ಅನ್ನೋದು ಕೂಡ. ಸಾಫ್ಟ್ವೇರ್ ಎಕ್ಸ್ಪೋರ್ಟ್, ಟ್ರೇಡಿಂಗ್, ಕನ್ವೆನ್ಷನಲ್ ಎನರ್ಜಿ, ಕೆಮಿಕಲ್. ಭಾರತದಲ್ಲಿ ಹಿಸ್ಟಾರಿಕಲಿ 50% ಎಕ್ಸ್ಪೋರ್ಟ್ MSME ಇಂದ ಆಗುತ್ತೆ. ಮೀಡಿಯಂ ಅಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ 50%. ಸಾಫ್ಟ್ವೇರ್ ಹೈಯೆಸ್ಟ್ ಡಾಮಿನೇಟಿಂಗ್. ಅಲ್ಲ 50% ಅರ್ಧ MSME ಇಂದ ಅದರ ಪೋರ್ಷನ್ 4% ಕಡಿಮೆ ಆಗಿದೆ, 46% ಬಂದಿದೆ ಅಂತ. ದಟ್ ಈಸ್ ದ ಫ್ಯಾಕ್ಟರ್ ಆಫ್ ವರಿ. ಯಾಕಂದ್ರೆ MSME ಸೆಕ್ಟರ್ಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ಅಂದ್ರೆ ಅದರ ಅರ್ಥ ಏನು? ಮಧ್ಯಮ ವರ್ಗಕ್ಕೆ ದುಡ್ಡು ಸಿಗ್ತಾ ಇದೆ, ಅಂದ್ರೆ ಕೆಲಸ ಸಿಗ್ತಾ ಇದೆ, ನೌಕರಿ ಸಿಗ್ತಾ ಇದೆ ಅಂತ. ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಆಫ್ ಕೋರ್ಸ್ ದೇಶಕ್ಕೆ ಆದಾಯ ತರುತ್ತದು, ಇಲ್ಲ ಅಂತಲ್ಲ. ಮಧ್ಯಮ ವರ್ಗಕ್ಕೆ ಇಲ್ಲಿ ಒಂದಿದೆ ಸರ್, ಯಾರಾದ್ರೂ ತಪ್ಪು ತಿಳ್ಕೊಬಾರ್ದು. ಈ ಪ್ರೆಸೆಂಟೇಷನ್ ನಲ್ಲಿ ಜಗತ್ತಿನ GDP 16% ಭಾರತ ಅಲ್ಲ, ಜಗತ್ತಿನ ಅಭಿವೃದ್ಧಿಯ ದರದ ಏನು ಅಭಿವೃದ್ಧಿ ಇದೆಯಲ್ಲ ಗ್ರೋತಿನ 60%. ವೆರಿ ಮಚ್. ನೀವು 16% ಅಂದ್ರೆ ಸೂಪರ್ ಪವರ್ ಭಾರತ. ಐ ವಾಂಟೆಡ್ ಟು ಮೇಕ್ ದಟ್ ವೆರಿ ಕ್ಲಿಯರ್. ಯಾರು ತಪ್ಪು FDIs ಗವರ್ಮೆಂಟ್ಗೆ ಬಂದಿರುವ ಸೆಕ್ಟರ್ಸ್ ಅಲ್ಲಿ ಕಡಿಮೆ. ಓವರಾಲ್ FDIs ಬರ್ತದೆ. ಮೋಹನ್ ವಿಶ್ವ ಅವರು ಹೇಳಿದಂಗೆ ಓವರಾಲ್ FDIs ಬರುತ್ತೆ, ಅದು ಗವರ್ಮೆಂಟ್ ಬಜೆಟ್ಗೆ ಸಂಬಂಧಪಟ್ಟಂತದ್ದಲ್ಲ. ಬಟ್ ಗವರ್ಮೆಂಟ್ಗೆ ಬರುವ FDIs ಅಂದ್ರೆ ಲಿಬರಲೈಸೇಷನ್. ನೀವು ಗವರ್ಮೆಂಟ್ಗೆ FDI, ಫಾರ್ ಎಕ್ಸಾಂಪಲ್ ರೈಲ್ವೆಗೆ ನೀವು FDI ತಂದ್ರೆ ಅಷ್ಟು ಪ್ರೈವೇಟೈಸೇಷನ್ ಮಾಡಬೇಕು ನೀವು. ಈ ಪ್ರೈವೇಟೈಸೇಷನ್ ಮಾಡಬೇಕು ಅನ್ನೋರು ಒಂದು ಪಾರ್ಟಿ, ಪ್ರೈವೇಟೈಸೇಷನ್ ಮಾಡಬಾರ್ದು ಅನ್ನುವಂತ ಒಂದು ಪಾರ್ಟಿ, ಎಲ್ಲಿ FDI ಬರುತ್ತೆ? So this is the decision point. Policy matters. Policy matters. So ಅದು ಸ್ವಲ್ಪ ತಕ್ಕ ಮಟ್ಟಿಗೆ ಅದು ರೆಡ್ಯೂಸ್ ಆಗಿದೆ. ಅದು ಆ FDI ರೆಡ್ಯೂಸ್ ಆಗಿದೆ. ಆನನ್ ಇಂಡಸ್ಟ್ರಿಯಲ್ ಸೆಕ್ಟರ್ಗೆ FDI ರೆಡ್ಯೂಸ್ ಆಗಿದೆಯಾ ಅಂತಂದ್ರೆ ಪ್ರಾಬ್ಲಿ ಓಕೆ, ಲಾಸ್ಟ್ 2-3 ಇಯರ್ಸ್ಗೆ ಕಂಪೇರ್ ಮಾಡುವ ನೋಡಿದ್ರೆ ಕಡಿಮೆ ಆಗಿದೆ. ಆದ್ರೂ ನಾವು ಇಂಡಿಯಾ ಗ್ರೋಯಿಂಗ್ ಎಟ್ ಅರೌಂಡ್ 7 to 10% ಮಾರ್ಕೆಟಲ್ಲಿ ಗ್ರೋತ್ ರೇಟ್ ನೋಡಿದ್ರೆ ಇನ್ವೆಸ್ಟ್ಮೆಂಟ್ಸ್ ಆಸ್ ಇಟ್ ಈಸ್ ಬರ್ತಾ ಇದೆ. ಮೇ ಬಿ ಈಸಿ ಆಫ್ ಬಿಸ್ನೆಸ್ ಡೂಯಿಂಗು ಅದರಲ್ಲೂ ಬರ್ತಾ ಇದೆ. ತಕ್ಕ ಮಟ್ಟಿಗೆ ಅದನ್ನೇನು ತುಂಬ ಡೆವಲಪ್ಮೆಂಟ್ ಆಗಲಿಲ್ಲ, ಬಟ್ ಮುಂಚೆಗಿಂತ ಬಿಸ್ನೆಸ್ ಮಾಡೋದು ಅಥವಾ ಪ್ರಾಬಬ್ಲಿ ನೀವು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡೋದು ಅಥವಾ ಆ ಪಾಲಿಸೀಸು ತಕ್ಕ ಮಟ್ಟಿಗೆ ಹೌದು. ಭಾರತದ ಅಂದ್ರೆ ಯಾವುದೇ ದೇಶದ ಎಕನಾಮಿ ಹೆಂಗೆ ವರ್ಕ್ ಮಾಡ್ತಾ ಇದೆ ಅನ್ನೋದಕ್ಕೆ ಒನ್ ಆಫ್ ದ ಮಾನದಂಡ ಏನಂದ್ರೆ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೆಂಗೆ ಬರ್ತಾ ಇದೆ ಅಂತ. ಈಗ ಭಾರತಕ್ಕೆ ತಗೊಂಡೋಗಿ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋನು ಅವನೇನು ಭಾರತದಲ್ಲಿ ಮೋದಿ ಸರ್ಕಾರ ಇದೆ ಅಥವಾ ಏನೋ ಭಾರತದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ, ಅದು ಯಾವುದೋ ಅವನಿಗೆ ಮ್ಯಾಟರ್ ಆಗೋದಿಲ್ಲ. ಲಾಭ ಎಷ್ಟು ಬರುತ್ತೆ ಅನ್ನೋದಷ್ಟೇ ಅವನಿಗೆ ಮ್ಯಾಟರ್. ತಂದು ದುಡ್ಡು ಹಾಕೋನಿಗೆ ಲಾಭ ಎಷ್ಟು ಬರುತ್ತೆ, ಭಾರತದಲ್ಲಿ ಹಾಕಿದ್ರೆ ಎಷ್ಟು ಬರುತ್ತೆ, ಅವನಿಗೆ ಭಾರತಕ್ಕಿಂತ ಪಾಕಿಸ್ತಾನದಲ್ಲಿ ಹಾಕಿದ್ರೆ ಜಾಸ್ತಿ ಲಾಭ ಬರುತ್ತೆ ಅಂದ್ರೆ ಪಾಕಿಸ್ತಾನಕ್ಕೆ ಹೋಗ್ತಾನೆ ಅವನಷ್ಟೇ. ಆಸ್ ಸಿಂಪಲ್ ಆಸ್ ದಟ್. ಈಗ ಅಮೆರಿಕದ ಅವರದೇ ಆದ ಇಂಟರ್ನಲ್ ಕಾರಣಗಳಿಗಾಗಿ ಅವರು ಬಡ್ಡಿ ಜಾಸ್ತಿ ಕೊಡೋಕ್ಕೆ ಶುರು ಮಾಡಿದ್ದಾರೆ.
ಸರ್ ದೇರ್ ಇಸ್ ಒನ್ ಮೋರ್ ಥಿಂಗ್ ಅಲ್ಲ, one more important thing ಈಗ ಒಂದು ಸೆಂಟೆನ್ಸ್ ಹೇಳ್ತೀನಿ ಸರ್. ಅಲ್ಲಿ ಈಗ ಏನಂತಾರೆ ಕ್ವಾಂಟಿಟೇಟಿವ್ ಟೈಟನಿಂಗ್ ನಡೀತಿದೆ ಸರ್. ಪ್ರತಿ ತಿಂಗಳು $100 ಬಿಲಿಯನ್ ಹಿಂದೆ ಕ್ವಾಂಟಿಟೇಟಿವ್ ಈಸಿಂಗ್ ಅಂತ ಮಾಡ್ತಿದ್ರು, ತಮಗೆ ಗೊತ್ತಿದೆ. ಈಗ ಕ್ವಾಂಟಿಟೇಟಿವ್ ಟೈಟನಿಂಗ್ $100 ಬಿಲಿಯನ್ ಪ್ರತಿ ತಿಂಗಳು ಅಬ್ಸರ್ವ್ ಮಾಡ್ತಿದ್ದಾರೆ ಸರ್. ಯಾವುದೇ ದೇಶಕ್ಕೆ ಇವಾಗ ದುಡ್ಡು ಹೋಗ್ತಿಲ್ಲ. ಇದು ಬಹುಶಃ ಮೇ ಆರ್ ಜೂನಲ್ಲಿ ಯಾವಾಗ ಕ್ವಾಂಟಿಟೇಟಿವ್ ಈಸಿಂಗ್ ಶುರುವಾಗುತ್ತೆ, ದೆನ್ ಮನಿ ವಿಲ್ ನಾಟ್ ಕಮ್ ಟು ಇಂಡಿಯಾ, ಮನಿ ವಿಲ್ ಫ್ಲಡ್ ಇಂಡಿಯಾ. ಟೇಕ್ ಮೈ ವರ್ಡ್ಸ್. ಅಜಿತ್, ನಾನು ಮಾತಾಡಬೇಕು ನೋಡಿ. ಅಜಿತ್, ಒಂದು 3-4 ಪಾಯಿಂಟ್ ಬಂತು. ಒಂದು ಬಡತನದ ಬಗ್ಗೆ ಬಂತು. ನಾನು ಯಾವುದೋ ಯೂನಿವರ್ಸಿಟಿ ಅಲ್ಲ, ನೀತಿ ಆಯೋಗ ಇಶ್ಯೂ ಮಾಡಿರುವಂತ ಪೇಪರು, ಕಳೆದ 9 ವರ್ಷಗಳಲ್ಲಿ ಭಾರತದಲ್ಲಿ 24,80,00,000 ಜನ ಬಡತನದಿಂದ ಹೊರಬಂದಿದ್ದಾರೆ. ಮಲ್ಟಿ ಡೈಮೆನ್ಷನಲ್ ಇದು ಸರ್ವೆ ಮಾಡಿರೋದು. ಅಂದ್ರೆ ಶಿಕ್ಷಣ, ಉದ್ಯೋಗ, ಹೆಲ್ತ್ ಕೇರು, ಹೌಸಿಂಗು ಎಲ್ಲ ಡೈಮೆನ್ಷನ್ ನೋಡಿ 9 ವರ್ಷಗಳಲ್ಲಿ ಹೊರಬಂದಿದ್ದಾರೆ. ಹೇಗೆ ಹೊರಬಂತು ಅಂದ್ರೆ ನಾವು ತಂದಂತ ಯೋಜನೆಗಳಾಗಬಹುದು. ಶಿಕ್ಷಣದ ವಿಚಾರದಲ್ಲಿ ಬೇಟಿ ಪಡಾವ್, ಬೇಟಿ ಬಚಾವ್ ಅಂತ ಯೋಜನೆಗಳನ್ನ ತಂದಿರೋದಾಗ್ಬೋದು, ಸೀನಿಯರ್ ಸಿಟಿಸನ್ಸ್ ವಿಚಾರದಲ್ಲಿ ಆಗ್ಬೋದು, ಪೋಷಣ ಅಭಿಯಾನ ಮಕ್ಕಳ ವಿಚಾರದಲ್ಲಿ ಆಗ್ಬೋದು, ಗರ್ಭಿಣಿಯರ ವಿಚಾರದಲ್ಲಿ ಆಗ್ಬೋದು. ತಿರ್ಗಾ ಇಡೀ ಜಗತ್ನಲ್ಲೇ ಹೈಯೆಸ್ಟ್ ಒಂದು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ 80 ಕೋಟಿ ಜನಕ್ಕೆ ಕೋವಿಡ್ ಸಮಯದಲ್ಲಿ ಕೊಟ್ಟಂತ ಒಂದು ಫುಡ್ ಗ್ರೈನ್ಸ್ ಆಗಬಹುದು. ಸೊ ಇದನ್ನ ಯಾವ ದೇಶನ ಜಗತ್ನಲ್ಲಿ ಮಾಡಿಲ್ಲ. ಇದರಿಂದ ಬಡತನದಿಂದ ಹೊರಗಡೆ ಬಂದಿದ್ದಾರೆ. ಇದು ಬಡತನಕ್ಕೆ ನೀವು ಹೇಳೋದಕ್ಕೆ ಎಕ್ಸ್ಟ್ರೀಮ್ ಪಾವರ್ಟಿ ಹೋಗಿದೆ. ಅದರಿಂದ IMF ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಅದು. ಇದು ಒಂದು ಪಾಯಿಂಟ್. ಎರಡನೇದು ಅಜಿತ್, ನಾವು ಆಗ್ಲಿಂದ ಬರೀ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡ್ತಾ ಇದೀವಿ. ವೈ ಆರ್ ವಿ ನಾಟ್ ಟಾಕಿಂಗ್ ಅಬೌಟ್ ಇಂಪೋರ್ಟ್ ರಿಡಕ್ಷನ್? ಎಷ್ಟು ಇಂಪೋರ್ಟ್ ಕಡಿಮೆ ಆಗಿದೆ ಕಳೆದ 9 ವರ್ಷಗಳಲ್ಲಿ. ಮೊಬೈಲ್ ಇಂಪೋರ್ಟ್ ಹತ್ತತ್ರ 3 ಲಕ್ಷ ಕೋಟಿ ಇತ್ತು, ಅಷ್ಟು ಕಡಿಮೆ ಆಗಿದೆ. ಹೋಗಿ ನೋಡಿ, ಇದೆ ನರಸಾಪುರದಲ್ಲಿ ಫ್ಯಾಕ್ಸಾನ್ ಫ್ಯಾಕ್ಟರಿ ಇದೆ, ವೈಜಾಗ್ ಹೋಗಿ ನಿಮ್ಗೆ ಶೋಮಿ ಫ್ಯಾಕ್ಟರಿ ಇದೆ, ನಾಯ್ಡಾಗ್ ಹೋಗಿ ಸ್ಯಾಮ್ಸಂಗ್ ಫ್ಯಾಕ್ಟರಿ ಇದೆ. ನಿಮ್ಗೆ ತಿರ್ಗಾ ಕಾರ್ಗಳು ತಗೊಳ್ಳಿ, ಕಿಯಾ ಫ್ಯಾಕ್ಟರಿ ಇಲ್ಲೇ ಸಿಗುತ್ತೆ. ಮಂತ್ರಾಲಯಕ್ಕೆ ಹೋಗ್ತಾ ಪೆನ್ಗೊಂಡ ಹತ್ರ ಒಂದು ದೊಡ್ಡ ಫ್ಯಾಕ್ಟರಿ ಇದೆ. ಟಾಟಾದವರೆಲ್ಲ ಕಾರ್ಗಳು ಮ್ಯಾನುಫ್ಯಾಕ್ಚರ್ ಆಗಿ ಇವತ್ತು ನೀವು ನೋಡಿದ್ರೆ ಆತ್ಮನಿರ್ಭರ್ ಭಾರತ್ ಅಂತ ಹೇಳಿ ಇಂಪೋರ್ಟೆಡ್ ಕಾರ್ಸ್ ಗಿಂತ ಜಾಸ್ತಿ ಟಾಟಾ ಕಾರ್ಗಳು, ಮಾರುತಿ ಕಾರ್ಗಳು, ಇಲ್ಲೇ ಮ್ಯಾನುಫ್ಯಾಕ್ಚರ್ ಅಂತ ಕಾರ್ಗಳನ್ನ ಜನಗಳು ಉಪಯೋಗಿಸ್ತಾ ಇದ್ದಾರೆ. ಐಫೋನ್ ಇಲ್ಲೇ ಆಗ್ತಾ ಇದೆ. ಆಲ್ಸೋ ಮ್ಯಾಟರ್ಸ್. ಸೊ ಇದನ್ನು ಯೋಚನೆ ಮಾಡಬೇಕು. ನೆಕ್ಸ್ಟ್ 3ನೇ ಪಾಯಿಂಟ್, FMCG ಕನ್ಸಂಪ್ಷನ್ ಬಗ್ಗೆ ನೀವು ಹೇಳಿದ್ರಿ. ನೋಡಿ ಅಜಿತ್, ಆ ಕನ್ಸಂಪ್ಷನ್ ಡೇಟಾ ನೀವು ಬರೀ HUL, HLL ದೊಡ್ಡ ಕಂಪನಿಗಳು ಇಟ್ಕೊಂಡು ಹೇಳಕ್ಕಾಗಲ್ಲ. ಬಿಕಾಸ್ ಆಫ್ ಆತ್ಮನಿರ್ಭರ್ ಭಾರತ್ ಆಗ್ಬೋದು, ಅಥವಾ ಬಿಕಾಸ್ ಆಫ್ ಈ ಮುದ್ರಾ ಯೋಜನೆ ಆಗ್ಬೋದು, ಸಣ್ಣ ಅನ್ಬ್ರಾಂಡೆಡ್ ಐಟಮ್ಸ್, ಸಣ್ಣ ಪಟ್ಟಣಗಳಲ್ಲಿ ಟೈರ್ 2, ಟೈರ್ 3 ನಗರಗಳಲ್ಲಿ ನಿಮಗೆ ಸಣ್ಣ ಬ್ರ್ಯಾಂಡ್ಗಳು ಸಹ ಇವತ್ತು ದೊಡ್ಡದಂತ ಈ ಡಿಮಾರ್ಟ್, ಬಿಗ್ ಬಜಾರ್ ಅಂತ ಬ್ರ್ಯಾಂಡ್ಗಳಲ್ಲಿ ಹೋಗಿ ನೀವು ನೋಡಿದ್ರೆ ನಿಮಗೆ ಲೈನಿಗೆ HUL, HLL ಪಕ್ಕ ಈ ಬ್ರ್ಯಾಂಡ್ಗಳು ಬಂದು ಕೂತಿದೆ ನೀವು. ಸೊ ಜನಗಳ ಕನ್ಸಂಪ್ಷನ್ ಆ ಕಡೆನೂ ಜಾಸ್ತಿ ಆಗ್ತಿದೆ. ಕೇವಲ ಯಾವುದೋ 2 ದೊಡ್ಡ ಮಲ್ಟಿನ್ಯಾಷನಲ್ ಕಂಪನೀಸ್ ಹೇಳಿದ ತಕ್ಷಣ ಕನ್ಸಂಪ್ಷನ್ ಕಡಿಮೆ ಆಗೋಯ್ತು ಅಂತ ನಾವು ಕನ್ಸಂಪ್ಷನ್ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. There is a lacuna in that strategy also. There is a lacuna in that assumption also. Lot of unbranded. ನೀವು ಇವಾಗ GRB ಅಂತ ಫಾರ್ ಎಕ್ಸಾಂಪಲ್ ಅಲ್ಲ, ನಾನು ಇನ್ನೊಂದು ಸ್ವಲ್ಪ ಅರ್ಥ. ಹಿಂದೂಸ್ತಾನ್ ಯೂನಿಲಿವರ್ ಅನ್ನುವಂಥ ಕಂಪನಿ FMCG ಗೂಡ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ನಾವು ದಿನಬಳಕೆ ವಸ್ತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ ನಮ್ಮದು ಮಾರಾಟ ಕಡಿಮೆ ಆಗಿದೆ ಅಂತ. ಮೋಹನ್ ಅವ್ರದ್ದು ವಾದ ಏನಂದ್ರೆ ಪತಂಜಲಿ ಅವ್ರ ಮಾರಾಟ ಜಾಸ್ತಿ ಆಗಿದೆ, ಯಾಕೆ ತಗೊಳ್ಳೋದಿಲ್ಲ? ಸಾರಿ ಅಜಿತ್, GRB ಬರೀ ತುಪ್ಪ ಮಾಡ್ತಾ ಇದ್ರು. ಇವತ್ತು ಯು ಹ್ಯಾವ್ ಲಾಟ್ ಆಫ್ ಅದರ್ ಏನ್ ಹೇಳ್ತಾರೆ ಅದಕ್ಕೆ, ಈ ಚಕ್ಲಿ, ಕೋಡ್ಬೆಳೆ, ನಿಪ್ಪಟ್ಟು ಆ ತರದೆಲ್ಲ ಬರ್ತಾ ಇದೆ. ಮತ್ತೆ ನಂದಿನಿ ತಗೊಳ್ಳಿ, ನೀವು ಬರೀ ಹಾಲು, ತುಪ್ಪ, ಪೇಡ ಮಾಡ್ತಿದ್ದು ನಂದಿನಿ ನಿಮ್ಗೆ ಇವಾಗ FMCG ಪ್ರಾಡಕ್ಟ್ಸ್ ಎಲ್ಲ ಬರಕ್ ಶುರುವಾಗಿದೆ ನಿಮ್ಗೆ ಔಟ್ಲೆಟ್ಗಳಲ್ಲಿ. ಈ ರೀತಿಯಾಗಿ ಸುಮಾರು ಲೋಕಲ್ ಬ್ರಾಂಡ್ಸ್. ನಾನು ಹೇಳೋದು ಹಿಂದೂಸ್ತಾನ್ ಯೂನಿಲಿವರ್ ಮಾರ್ಕೆಟ್ ಶೇರ್ ಕಡಿಮೆ ಆಗಿರಬಹುದು, ಟೋಟಲ್ ಕನ್ಸಂಪ್ಷನ್ ಹಂಗೆ ಇದೆ. ಲಾಸ್ಟ್ ಪಾಯಿಂಟ್, FDI ವಿಚಾರದಲ್ಲೂ ಅಷ್ಟೇ ಅಜಿತ್, ದೇರ್ ಈಸ್ ಎ ಪ್ಯಾರಾಡೈಮ್ ಶಿಫ್ಟ್. ಟೆಕ್ ಡ್ರಿವನ್ FDI ಬರ್ತಾ ಇತ್ತು ಕಳೆದ 8-9 ವರ್ಷದಿಂದ. ಒಪ್ಕೊಳ್ತೀರಲ್ವಾ? ನೀವು ಯಾವ್ದೋ ಯೂನಿಕಾರ್ನ್ಸ್ ತಗೊಂಡ್ರೆ ನಿಮ್ಗೆ ಆದಷ್ಟು ಟೆಕ್ ಡ್ರಿವನ್ ಇತ್ತು. ಈಗ ಸ್ಲೋ ಆಗಿ ಯಾವಾಗ ವಿಶ್ವನಾಥ್ ಭಟ್ರು ಹೇಳ್ದಂಗೆ ಜಗತ್ನಲ್ಲಿ ನಡೆದಂತ ಕೆಲವೊಂದು ಬದಲಾವಣೆಗಳಲ್ಲಿ ನಿಮ್ಗೆ ಆ ಟೆಕ್ ಡ್ರಿವನ್ FDI ಯಾವಾಗ ಕಡಿಮೆ ಆಯ್ತೋ ಎಲ್ಲ ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಬರ್ತಾ ಇದೆ. ನೀವು ಸೆಮಿ ಕಂಡಕ್ಟರ್ ಚಿಪ್ಪೆ ತಗೊಳ್ಳಿ, ಅಷ್ಟೇ ಮೊನ್ನೆ ಡಾವೋಸ್ ಅಲ್ಲಿ ನಡೆದಂತ ಸಮ್ಮೇಳನದಲ್ಲಿ ಕರ್ನಾಟಕಕ್ಕೆ ಇಷ್ಟೇನೋ MOU ಬಂತು ಅಂತ ಹೇಳಿ ಇದೇ ಕಾಂಗ್ರೆಸ್ ಸರ್ಕಾರನವರು ಹಾಕೊಂಡಿರ್ಲಿಲ್ಲ. ಹಾಗಾದ್ರೆ ಅದೆಲ್ಲ FDI ಸೆಕ್ಟರ್ ವೈಸ್ FDI ಡಿಸ್ಕಸ್ ಮಾಡ್ತಿರ್ತಾರೆ. ಟೋಟಲ್ ಗ್ರಾಸ್ FDI ನಾನು ಎಕ್ಸಾಕ್ಟ್ಲಿ ಗ್ರಾಸ್ FDI. I am coming there. ನಾನು ನಿಮ್ಗೆ ಹೇಳಿದ್ನಲ್ಲ, ಆ ಟೆಕ್ ಡ್ರಿವನ್ ಒಂದು ಬೂಸ್ಟ್ ಇತ್ತು ನಿಮ್ಗೆ ಇಡೀ ಜಗತ್ನಲ್ಲೇ ಕಳೆದ 8-9 ವರ್ಷಗಳಲ್ಲಿ. ಅದು ಯಾವಾಗ ಕೋವಿಡ್ ನಿಂದ ಆಗ್ಬೋದು ಅಥವಾ ಈ ವಾರ್ನಿಂದ ಆಗ್ಬೋದು, ಎಲ್ಲಿ ಸಮಸ್ಯೆ ಆಯ್ತು ಬೇರೆ ಕಂಟ್ರಿಗಳಲ್ಲಿ, ಅಮೆರಿಕ ಅಂತ ದೇಶದಲ್ಲಿ ಆಬ್ವಿಯಸ್ಲಿ ಅದು ಕಡಿಮೆ ಆಯ್ತು. ಸೊ ಈಗ ಬೇರೆ ಸೆಕ್ಟರ್ಸ್ಗೆ FDI ಶಿಫ್ಟ್ ಆಗಿದೆ, ಹಾಗೆ ಆಗುತ್ತೆ. ಅದು ಬೆಲೆ ಏರಿಕೆ, ನಿರುದ್ಯೋಗ, ಎರಡು ಬ್ಲಾಕಿಂಗ್ ಪಾಯಿಂಟ್ಸ್ ಬರ್ತವೆ. ಶಂಕರ್ ಶೆಟ್ಟರ್, 15 ಕೋಟಿ ಜನ ನರೇಗಾಗೆ ಎನ್ರೋಲ್ ಮಾಡ್ಕೊಂಡಿದ್ದಾರೆ. 15 ಕೋಟಿ ಜನ ನರೇಗಾದಲ್ಲಿ. ಈಗ ನಾವು ಮೊದಲು ವಿಚ್ ಆರ್ ದ ಪ್ರಾಬ್ಲಮ್ಸ್ ಇಂಡಿಯಾ ಇಸ್ ಫೇಸಿಂಗ್ ಅಂತ ಇತ್ತು, ಹೌದಲ್ವಾ? ಅದರಲ್ಲಿ ಮೊದಲಿಂದ ಏನಿತ್ತು, ಪಾಪ್ಯುಲೇಷನ್ ಪ್ರಾಬ್ಲಮ್ ಅಂತಿತ್ತು, ನಂತರ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇತ್ತು, ಫಾರ್ಮರ್ಸ್ ಪ್ರಾಬ್ಲಮ್ ಅಂತ ಇತ್ತು. ಆಲ್ಮೋಸ್ಟ್ ಈಗ ನಮ್ಮದು ಪಾಪ್ಯುಲೇಷನ್ ಪ್ರಾಬ್ಲಮ್ ಸಾಲ್ವ್ ಆದ. ಈಗ
ಮೊದಲು ನಮಗೆ ಮಾಲ್ತುಷನ್ ಥಿಯರಿ ನೋಡಿರ್ಬೋದು ನೀವು, ಅದ್ರಲ್ಲಿ ಹೇಳ್ತಾನೆ ಆಗ ಪಾಪ್ಯುಲೇಷನ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ವರ್ಲ್ಡಲ್ಲಿ, ನಮ್ದು ಅಂತಲ್ಲ. ಈಗ biggest, ಅಲ್ಲ ಕೇಳಿ, ಈಗ ಅದಲ್ಲ, ಇಟ್ ಇಸ್ opportunity. ಅನ್ ಅಡ್ವಾಂಟೇಜ್. ಈಗ ಇಟ್ ಇಸ್ ನಾಟ್ ಎ ಲ್ಯಾಬಿಲಿಟಿ, ಇಟ್ ಇಸ್ ಅನ್ ಅಸೆಟ್. ಭಾರತ ಹೆಂಗೆ ಯಾಕೆ ಪ್ರಪಂಚದ ಎಕನಾಮಿಕ್ 16% ಬಿಕಾಸ್ ಆಫ್ ಪಾಪ್ಯುಲೇಷನ್ ಮಾಡ್ತಿದೆ ಅಂದ್ರೆ ನಾವು ಬಿಕಾಸ್ ಆಫ್ population ಪಾಪ್ಯುಲೇಷನ್ ಹೊರಟಿದೆ ಅನ್ನೋ. ಅದೇ ಬಿಕಾಸ್ ಆಫ್ Yes. ಅಲ್ಲ ಬಿಕಾಸ್ ಆಫ್ ಪಾಪ್ಯುಲೇಷನ್. ಈಗ ಪಾಪ್ಯುಲೇಷನ್ ನಾಟ್ ಎ ಲ್ಯಾಬಿಲಿಟಿ, ಇಟ್ ಇಸ್ ಅನ್ ಅಸೆಟ್ ಫಾರ್ ಎವ್ರಿ ಕಂಟ್ರಿ. ನಿಮ್ಗೆ ಗೊತ್ತಿಲ್ಲ, ಕೆಲವು ಫಾರಿನ್ ಕಂಟ್ರೀಸ್ಗಳಲ್ಲಿ Population ಇಲ್ಲ ಅನ್ನೋದು ಆಸ್ಟ್ರೇಲಿಯಾದಲ್ಲಿ ಇನ್ಸೆಂಟಿವ್ ಕೊಡ್ತಾರೆ ಮಗು ಹುಟ್ಟಿದ್ರೆ. ಆಕ್ಚುಲಿ ನಿಜವಾಗ ಆಸ್ಟ್ರೇಲಿಯಾ ಇಲ್ಲ, ಚೈನಾದಲ್ಲಿ ಅಂತ ಪಾಪ್ಯುಲೇಷನ್ ನಂಬರ್ 1 ಇದ್ದ ಕಂಟ್ರಿ ಈ ಈಗ ಅವ್ರ ಪಾಪ್ಯುಲೇಷನ್ ಟೂ ಮಚ್ ಮಾಡಿಬಿಟ್ರು, ಮಕ್ಕಳೇ ಇಲ್ಲ. ಆಕ್ಚುಲಿ ಒಂದೊಂದು ಮಕ್ಕಳು ಇರಲಿಲ್ಲ ಒಂದೊಂದು ಫ್ಯಾಮಿಲಿಗೆ. ಈಗ ಅದನ್ನ 2 ಮಾಡಿ 3 ಮಾಡಿ ಇನ್ಸೆಂಟ್, ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ಪಾಪ್ಯುಲೇಷನ್ ಇಲ್ಲದ್ರೆ ನಮ್ದು ಗ್ರೋತ್ ಆಗಲ್ಲ ಅಂತ. ಪಾಪ್ಯುಲೇಷನ್ ಬೇಸಿಕ್ ರಿಸೋರ್ಸ್ ಫಾರ್ ಏನು. ಈಗ ನಮ್ಮ 5th ಪ್ಲೇಸ್ ಬರಬೇಕಾದ್ರೆ ಮೇಜರ್ ರೀಸನ್ ಇಸ್ ಪಾಪ್ಯುಲೇಷನ್, ನಾಟ್ ಫಾರ್ ದ ಗೌರ್ಮೆಂಟ್. ಅಲ್ಲ, ಗೌರ್ಮೆಂಟ್ ಆಕ್ಷನ್ಸ್ ಉಂಟು, ಇಲ್ಲ ಅಂತಿಲ್ಲ. ಜನಸಂಖ್ಯೆ ಸಮಸ್ಯೆ ಅಲ್ಲ, ಈಗ ಜನಸಂಖ್ಯೆ ಸಂಪನ್ಮೂಲಗಳ ಕೊರತೆ. yes. ಜನಸಂಖ್ಯೆ ಇದ್ದರೆ ಒಳ್ಳೇದಂತ ಈಗ ಎಲ್ಲ ಇಟ್ ಇಸ್ ಪ್ರೂವ್ಡ್ ಇನ್ ದಿ ವರ್ಲ್ಡ್. ಆಕ್ಚುಲಿ ಈಗ ನೀವು ಟಾಪ್ 3 economies ಇನ್ ವರ್ಲ್ಡ್ ಅಂತ ಹೇಳ್ತಾರೆ. ಆಗ್ತದೆ ನಾವು ಇದು ಯಾರು ಟಾಪ್ 3 ಟಾಪ್ ಪಾಪ್ಯುಲೇಷನ್ ಇನ್ ದಿ ಕಂಟ್ರಿ. ನಂಬರ್ 1 ಇಂಡಿಯಾ, ನಂಬರ್ 1 and 2 ಇಂಡಿಯಾ, ಚೈನಾ. 3rd ಇಸ್ ಪಾಪ್ಯುಲೇಷನ್ ಅಲ್ಲಿ ಇಸ್ ಅಮೆರಿಕಾ. 40 crores ಪಾಪ್ಯುಲೇಷನ್ ಉಂಟು. ಸೊ ಇದು ಟಾಪ್ 3 economies ಈಗ ಬರುವುದು. ಈಗ ಇಲ್ಲ, ನಾವು ಬರುವುದಿದ್ರೆ ಯಾರು ಟಾಪ್ ಪಾಪ್ಯುಲೇಷನ್ ಇರ್ತಾರೆ 3 countries, ಅವರೇ ಟಾಪ್ 3 economies. ಅರ್ಥಾಯ್ತಲ್ಲ, ಲೆಕ್ಕ ಹಾಕಿ. ದಿಸ್ ಇಸ್ ಕೊರಲೇಷನ್ ನಾನು ಹೇಳೋದು. ಇಟ್ ಈಸ್ ಎ ಕೊರಲೇಷನ್ ಆಕ್ಚುಲಿ. ಎಲ್ಲಿ ಪಾಪ್ಯುಲೇಷನ್ ಇರ್ತದೆ ಅಲ್ಲಿ ಇಕಾನಮಿಕ್ಸ್ ಆಚೆ. ನಾವೇನು ಹಿಂದೆ ಉಳಿದಿದೆ ಬಿಕಾಸ್ ಆಫ್ ಇತ್ತೀಚೆ ಒಳ್ಳೆ ರೂಲಿಂಗ್ ಆಯಿತು, ಇಂಪ್ರೂವ್. ಮತ್ತೆ ಈಗ ನಿಮ್ಮ ಇದು ಹೇಳ್ತಾರೆ GDP ಗ್ರೋತ್ ಅಂತ. ಅಲ್ಲ, ಇಂಡಿಯಾ ಇಸ್ ನಾಟ್ ನಂಬರ್ 1 ಅಲ್ಲಿ ನಾನೀಗ ನೋಡಿದೆ. ಆಕ್ಚುಲಿ ವೆಚ್ ಆರ್ ದ ಟಾಪ್ 5 countries ಹೈಯೆಸ್ಟ್ ರೇಟ್ ತೆಗೆದು 5 ಬರುವುದಿಲ್ಲ ಇಂಡಿಯಾ. ಫಸ್ಟ್ ಕಮ್ಸ್ ಗಯಾನ ಅಂತ ಬರ್ತದೆ, ಸೆಕೆಂಡ್ ಮಕೌ ಡೆಫಿನೆಟ್ಲಿ ಇಟ್ ಇಸ್ ದೇರ್, ಆಯ್ತಲ್ಲ ಪರ್ಸೆಂಟ್. 3rd ಇಸ್ ಫಿಜಿ ಅಂತ ಬರ್ತದೆ. ಅದರಲ್ಲಿ 5ನೇ ಪ್ಲೇಸ್ ಲಿಬಿಯಾ ಅಂತ ಉಂಟು. ಲಿಬಿಯಾ ಗೊತ್ತಿಲ್ಲ, ಗಡಫಿದ್ದು ಡಿಕ್ಟೇಟರ್ಶಿಪ್ ಕಂಟ್ರಿ, ಒಂದ್ಸಲ ಕೊಲಾಪ್ಸ್ ಆದ ಕಂಟ್ರಿ ಉಂಟು. ಅಷ್ಟೇ ನಾವು ಹೇಳ್ತೇವಲ್ಲ. ಸೊ 7 point ಇಟ್ ಇಸ್ ಗೂಗಲ್ ಹೇಳಿರೋ, ಸುಳ್ಳು ಹೇಳಲ್ಲ, ದ ಲೇಟೆಸ್ಟ್ ಡೆವಲಪ್ಮೆಂಟ್ ಗೂಗಲ್ ಹೇಳೋದು. ಸೊ ನಾವು ಟಾಪ್ economies ಅಂತ ಹೇಳ್ತೇವಲ್ಲ, ಇಟ್ ಇಸ್ ಅಲ್ಲ. ಮತ್ತೇನು ಗೊತ್ತಾ, ಈಗ ಯಾರು ಪರ್ ಕ್ಯಾಪಿಟಲ್ ಇನ್ಕಮ್ಗೆ ಉತ್ತರ ಕೊಟ್ಟೇ ಇಲ್ಲ ಆಕ್ಚುಲಿ. ಅಲ್ಲ, ಕಂಪ್ಯಾರಿಸನ್ ಆಗಲ್ಲ. ಅದಕ್ಕೆ ಅಲ್ಲ, ಆಗಲ್ಲ. ಬಟ್ ಹೇಳ್ತೇವಲ್ಲ, ವಿ ಆರ್ ದ ಟಾಪ್ ನಂಬರ್ 1 ಗ್ರೂಪ್, ವಿ ಆರ್ ನಾಟ್ ನಂಬರ್ 1. ಅಲ್ಲ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ಫ್ಯಾಕ್ಟ್ಸ್ ಅಲ್ಲ. ಚೈನಾ ಹಾಕಿಲ್ಲ, ಚೈನಾ ಇಸ್ ಬಿಗ್. ಕೆನಡಾ ಜಾಗ್ರಫಿ ನೋಡಿದ್ರೆ ಅಲ್ಲ, ಇಲ್ಲಿ ರೇಸ್ ಆದಂತ ಒಂದು ಜಾಗ್ರಫಿಕಲ್ ನೋಡಿದ್ರೆ ಕೆನಡಾ ಬರಬೇಕಿತ್ತು, ಅಥವಾ ರಷ್ಯಾ ಬರಬೇಕಿತ್ತು, ಚೈನಾ ಬರಬೇಕಿತ್ತು. ಕರೆಕ್ಟ್. ನಾವು ಇಲ್ಲಿ ರೇಸ್ ಆದಂತ ಒಂದು ಬೇಸಿಕ್ ಅಸೆಟ್ ಇಸ್ ಪಾಪ್ಯುಲೇಷನ್. ಆಸ್ ಆನ್ ಟುಡೇ ವಿ ಆರ್ ಡೆವಲಪಿಂಗ್ ಅಂತ ಹೇಳಿ ಬಿಕಾಸ್ ಅಲ್ಲ, ಈ ಪ್ಯಾನಲ್ ನಲ್ಲಿ ರೇಸ್ ಆದಂತ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗೆ ಉತ್ತರ ನಾವು ಇನ್ನೂ ಕಂಡುಕೊಳ್ಳಿಲ್ಲ. ಅನಿಲ್ ತಡ್ಕಲ್ ಅವರು ರೇಸ್ ಮಾಡಿದಂತಹ ಪ್ರಶ್ನೆ. ಸರ್, ಈಗ ಮೋಹನ್ ಅವರು ಹೇಳಿದ್ದಕ್ಕೆ ಒಂದು ನಿಮಿಷ, ನೀವು ರೇಸ್ ಮಾಡಿದ ಕ್ವಶನ್ ಒಂದ್ ನಿಮಿಷ ಸರ್. ನಂದೇನೋ ನನಗೇನೋ ಒಂದು ತಿಳುವಳಿಕೆ ಇತ್ತು, ಅದು ಸರಿನಾ ತಪ್ಪ ಅಂತ ನನಗೆ ಏನೋ ಪರ್ ಕ್ಯಾಪಿಟಾ ಇನ್ಕಮ್ ಅದ ಪ್ರಶ್ನೆ ಬಂತು. ಭಾರತ ಈಗ ಪ್ರಪಂಚದ 5ನೇ ದೊಡ್ಡ ಎಕನಾಮಿ, 2014ರಲ್ಲಿ 10ನೇ ದೊಡ್ಡ ಎಕನಾಮಿ ಆಗಿತ್ತು, ಈಗ 5ನೇ ದೊಡ್ಡ ಎಕನಾಮಿ ಆಗಿದೆ. ಮುಂದಿನ 5 ವರ್ಷಗಳಲ್ಲಿ 3ನೇ ಅತಿ ದೊಡ್ಡ ಎಕನಾಮಿ ಆಗುತ್ತೆ. ಎಕನಾಮಿಯ ಗಾತ್ರ ಬೆಳೀತಾ ಹೋದಂಗೆ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗತ್ತೆ, ಸರಾಸರಿ ಆದಾಯ ಜಾಸ್ತಿ ಆಗುತ್ತಾ. 143ನೇ ಸ್ಥಾನದಲ್ಲಿರುವ ಭಾರತದ ಪರ್ ಕ್ಯಾಪಿಟಾ ಇನ್ಕಮ್ ಎಲ್ಲಿಗೆ ಬರುತ್ತೆ ಅಂತ ಆ ಪ್ರಶ್ನೆ ಎದ್ದ ಸಂದರ್ಭದಲ್ಲಿ ಭಾರತದ ಜನಸಂಖ್ಯೆ ಅಷ್ಟು ಜಾಸ್ತಿ ಆಗಿದೆ, ಪರ್ ಕ್ಯಾಪಿಟಾ ಇನ್ಕಮ್ ಆ ಲೆವೆಲ್ಗೆ ಜಾಸ್ತಿ ಆಗೋದು ಕಷ್ಟ ಇದೆ ಅಂತ. ಆವಾಗ ಅನಿಲ್ ತಡ್ಕಲ್ ಕೇಳಿದ್ರು, ಹಾಗಿದ್ರೆ ಚೈನಾದಲ್ಲಿ ಯಾಕಾಗೋದಿಲ್ಲ ಅಂತ. 1990ಯಲ್ಲಿ ಚೀನಾದ ಎಕನಾಮಿ ಭಾರತದ ಎಕನಾಮಿ ಹೆಚ್ಚು ಕಡಿಮೆ ಸಮಾನವಾಗಿದ್ದದ್ದು. ಈಗ ಚೀನಾ ಹೆಂಗೆ 18 ಟ್ರಿಲಿಯನ್ ಬಿಲಿಯನ್ ಎಕನಾಮಿ ಆಗಿದೆ, ನಾವ್ಯಾಕೆ ಇನ್ನು $5 ಟ್ರಿಲಿಯನ್ ಎಕನಾಮಿಯ ಕನಸು ಕಾಣ್ತಾ ಇದ್ದೀವಿ ಅಂತ. ಅನಿಲ್ ಕರೆಕ್ಟಾ ತಪ್ಪ ನನ್ನ ಪ್ರಶ್ನೆ? ಅದ್ರ ಜೊತೆ 1985ರಿಂದ 90 ಕಂಪ್ಯಾರಿಸನ್ ತಗೊಂಬಿಡಿ, ಇವರ್ ಈಕ್ವಲ್. ಅಜಿತ್, ಇವಾಗ ಮೋಹನ್ ಅವರು ಹೇಳ್ತಾ ಇದ್ರು, ಎಷ್ಟು ಮೋಹನ್ ಅವರೇ, ಇದು ಬಡರೇಖೆಯಿಂದ ಮೇಲ್ ಬಂದಿರುವಂತ ನಂಬರ್ ವಾಟ್ ಇಸ್ 24,84,00,000 ಜನ ಬಡ ಇದರಿಂದ ಮೇಲ್ ಬಂದಿದ್ದಾರೆ ಅಂತ. ಗುಡ್. ಇನ್ ಕೇಸ್ ಅಕಸ್ಮಾತ್ ಹಂಗಾಗಿದ್ರೆ ಆನ್ ವಾಟ್ ಎಂಪ್ಲಾಯ್ಮೆಂಟ್ ಮಾಡಿ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತಾ, ಫುಡ್ ಗ್ರೇನ್ಸ್ ಕೊಟ್ರ. ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ವಾಸ್ ಬಾಟ್ ಬೈ ಅಸ್, ನಾಟ್ ಬೈ ದ್ಯಾಮ್. ಒಂದು. ಆಮೇಲೆ ₹3 ವಾಸ್ ಬೀನ್ ಕಲೆಕ್ಟೆಡ್ ಫ್ರಮ್ ದ ಪೀಪಲ್. ₹3 ಅಕ್ಕಿಗೆ, ₹2 ಗೋಧಿಗೆ ತಗೊಂತ ಇದ್ರು. ಅದರಿಂದ ದುಡ್ಡು ಕಲೆಕ್ಟ್ ಆಗ್ತಾ ಇತ್ತು. ಲಾಸ್ಟ್ ಗೌರ್ಮೆಂಟ್ ಒಳಗಡೆ, ಲಾಸ್ಟ್ ಬಜೆಟ್ ಒಳಗಡೆ, ವಿಚ್ ವಾಸ್ ಮೇಡ್ ಫ್ರೀ. Which was made free. That was one of the very good move by the government. There is no objection about it. But ನಾನು ಇಲ್ಲಿ ಹೇಳ್ತಿರೋದೇನು ಅಂತಂದ್ರೆ, ಇವತ್ತು ಮಾಲ್ ನ್ಯೂಟ್ರಿಷನ್ ಅನ್ನೋ ವಿಚಾರ ಅಂದ್ರೆ ಅವ್ರು ಹೇಳ್ಬೇಕಾದ್ರೆ ಹೇಳ್ತಾ ಇದ್ರು, ಮಲ್ಟಿ ಡೈಮೆನ್ಷನಲ್ ಅನ್ನೋ ಒಂದು ಪದವನ್ನು ಬಳಕೆ ಮಾಡಿದ್ರು. ಮಲ್ಟಿ ಡೈಮೆನ್ಷನಲ್ ನೀತಿ ಆಯೋಗ ಬಳಕೆ ಮಾಡಿದ್ರು. ಅಲ್ಲ, ನೀತಿ ಆಯೋಗ ಸ್ವಾಮಿ, ನಿಮ್ದು ಅಲ್ಲ, ನೀತಿ ಆಯೋಗ ಬಳಕೆ ಮಾಡಿದೆ. ಸೊ ಈಗ ಮಾಲ್ ನ್ಯೂಟ್ರಿಷನ್ ವಿಚಾರದಲ್ಲಿ 121 ಕಂಟ್ರಿಯಲ್ಲಿ 107ನೇ ಕಂಟ್ರಿಯಲ್ಲಿ ಭಾರತ ನಿಂತ್ಕೊಳ್ತದೆ. ಈಗ ಮಲ್ಟಿ ಡೈಮೆನ್ಷನಲ್ ನಾವು ಡೆವಲಪ್ ಆಗಿದ್ರೆ, ಆರ್ ದಿಸ್ ಫ್ಯಾಕ್ಟ್ಸ್ ಆರ್ ರಾಂಗ್? ಎಲ್ಲಿ ಸರ್ ಅದು? ಯಾವ ದಿಸ್
ಯಾರು ಯಾವ ಒಂದು ನಿಮಿಷ ಸರ್, ಎಲ್ಲರಿಗೂ ಹೋಗ್ತಾ ಇಲ್ಲ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಸರ್. ಈಗ ಅನ್ಎಂಪ್ಲಾಯ್ಮೆಂಟ್ ಇಷ್ಟೊಂದು ಜಾಸ್ತಿ ಇದೆ ಅಂತ ಗೊತ್ತಾದ ಮೇಲೂ ಸಹ ಇವತ್ತಿಗೂ ಸಹ ಅಜಿತ್, ಐ ಟೆಲ್ ಯು, ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ದ ಸಬ್ಜೆಕ್ಟ್, ಲೆಟ್ ಮಿ ಜಸ್ಟ್ ಬಿ ವೆರಿ ಕ್ಲಿಯರ್ ಆನ್ ಟು ವಾಟ್ ಐ ವಾಂಟೆಡ್ ಟು ಟೆಲ್. ಈಗ ಬಜೆಟ್ ಎಸ್ಟಿಮೇಟ್ ವರ್ಸಸ್ ರಿವೈಸ್ ಎಸ್ಟಿಮೇಟ್. ಬಜೆಟ್ ಎಸ್ಟಿಮೇಟೆಡ್ ಅಂತಂದ್ರೆ ಲಾಸ್ಟ್ ಇಯರ್ ಬಜೆಟ್ನಾಗೆ ನಾನು 100 ರೂಪಾಯಿ ಒಂದು ಸೆಕ್ಟರ್ಗೆ ಇಟ್ಟಿದ್ದೀನಿ ಅನ್ಕೊಳ್ಳಿ. ಈಗ ಎಸ್ಟಿಮೇಟೆಡ್ ಬಜೆಟ್ ಈ ವರ್ಷ ಎಷ್ಟು ಖರ್ಚು ಮಾಡಿದ್ದೀರಿ ಅನ್ನೋದನ್ನ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳ್ತಾರೆ. ಅದ್ರ ಬಗ್ಗೆ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ರೆವಿನ್ಯೂ ರಿಸಿಟ್ ವರ್ಸಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್, ನನಗೆ ದುಡ್ಡು ಎಷ್ಟು ಬಂತು, ದುಡ್ಡು ಎಷ್ಟು ಖರ್ಚು ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ರೆವಿನ್ಯೂ ಡೆಫಿಸಿಟ್ ವರ್ಸಸ್ ಫಿಸಿಕ್ ಡೆಫಿಸಿಟ್. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ರೆವಿನ್ಯೂ ರಿಸಿಟ್ಸ್ ಫಿಸಿಕ್ ಡೆಫಿಸಿಟ್ ನಮಗೆ ಡಿಫ್ರೆನ್ಸೇ ಗೊತ್ತಿಲ್ಲ ಅಂತಂದ್ಮೇಲೆ ಈ ಡಿಸ್ಕಷನ್ ನಾನು ತಗೊಂಡು ಮುಂದೆ ಆಗದೇ ಇಲ್ಲ. ಯು ಕಾನ್ ಟೇಕ್ ಇಟ್ ಫಾರ್ವರ್ಡ್. ಇವತ್ತು ಇಲ್ಲೇನಾಗ್ತಾ ಇದೆ, ಫಾರ್ ನೋ ರೀಸನ್ ವಿ ಆರ್ ಕೀಪ್ ಆನ್ ಡಿಸ್ಕಸಿಂಗ್ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವರ್ಸಸ್ ಕ್ಯಾಪಿಟಲ್ ರಿಸಿಟ್ಸ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ನನ್ನ ಹತ್ರ LIC ಇದೆ, LIC ಒಳಗಿರುವಂಥದ್ದು ಶೇರ್ ನಾನು ಮಾರಿದ್ದೀನಿ, ಅದರೊಳಗೆ ಬಂದಿರೋದನ್ನು ತಗೊಂಡೋಗಿ ನಾನು ರೋಡ್ ಡೆವಲಪ್ಮೆಂಟ್ ಮಾಡಿದ್ದೀನಿ. ಸರ್ ಒಂದ್ ಸೆಕೆಂಡ್ ಸರ್, ಯಾಕೆ ಈ ವಿಚಾರವನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ವಿ ಆರ್ ಮಿಕ್ಸಿಂಗ್ ಎವ್ರಿಥಿಂಗ್ ಅಂಡ್ ವಿ ಆರ್ ಟಾಕಿಂಗ್. ಯಾವ್ದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ನಿಮ್ಮ ಪ್ರಶ್ನೆಗಳನ್ನು ಕೇಳಿಸ್ಕೊಂಡ್ರೆ ನನ್ನ ವೀಕ್ಷಕನ ವೊಕ್ಯಾಬ್ಯುಲರಿಗೆ 2 ಶಬ್ದಗಳು ಆಡ್ ಆಗ್ಬೋದು. ದಯವಿಟ್ಟು ಇದು ನನಗೆ ಸಂಪೂರ್ಣವಾಗಿ ಟೈಮ್ ಕೊಟ್ರೆ ನಾನು ಈಸಿಯಾಗಿ ಹೇಳಬಲ್ಲೆ. ನನಗೆ ಇಂಟರಪ್ಟ್ ಮಾಡ್ತಾ ಹೋದ್ರಿ ಜನಸಾಮಾನ್ಯರ ಭಾಷೆಯಲ್ಲಿ ಮಾತಾಡೋಣ. ಜನಸಾಮಾನ್ಯರ ಭಾಷೆ ಇದು ಇಂಗ್ಲಿಷಿನ ಎಕನಾಮಿ ಚಾನಲ್ ಅಲ್ಲ. ಇದು ಯಾವುದೋ ಕಂಪನಿ CEO ಕೂತ್ಕೊಂಡು ನೋಡ್ತಿದ್ದಾರೆ ಅಂತ ಅನ್ಕೋಬೇಡಿ ದಯವಿಟ್ಟು. ಜನಸಾಮಾನ್ಯ ಕನ್ನಡಿಗರು ನನ್ನ ಚಾನಲ್ ನೋಡ್ತಾರೆ. ಐ ಆಮ್ ಅಡ್ರೆಸ್ಸಿಂಗ್ ದಮ್. ಈಗ ನಿರುದ್ಯೋಗ ಅಂತ ಮಾತಾಡಿದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗುತ್ತೆ. ಬೆಲೆ ಏರಿಕೆ ಅಂತ ಮಾತಾಡಿದ್ರೆ ಜನಸಾಮಾನ್ಯನಿಗೆ ಅರ್ಥ ಆಗುತ್ತೆ. ಫಾರಿನ್ ಇಂದ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆಯಾ ಅಂದ್ರೆ ಜನಸಾಮಾನ್ಯನಿಗೆ ಅರ್ಥ ಆಗುತ್ತೆ. ಆ ಭಾಷೆಯಲ್ಲಿ ನಿಮಿಷ, ನನ್ನ ತಲೆಯಲ್ಲಿ ಕೊರಿತಾ ಇರುವ ಪ್ರಶ್ನೆ 1985-90ರ ವೇಳೆಯಲ್ಲಿ ನಾವು ಚೀನಾ ಒಂದೇ ಇದ್ವಿ. ಯಾಕೆ ಚೀನಾ ಆಪರಿಶೂಟಪ್ ಆಗ್ಬಿಡ್ತು? ಭಾರತ ಯಾಕೆ ತನ್ನ ಗ್ರೋತ್ ನಲ್ಲಿ ಲಾಸ್ಟ್ ಡೆಕೇಡ್? ಅದನ್ನೇ ಪ್ರಧಾನಮಂತ್ರಿಗಳು ಹೇಳೋದು. 2004 ಇಂದ 2014 ಇಟ್ ವಾಸ್ ಎ ಲಾಸ್ಟ್ ಡೆಕೇಡ್. ಇಟ್ ವಾಸ್ ಎ ಲಾಸ್ಟ್ ಡೆಕೇಡ್. ಇಟ್ ವಾಸ್ ಎ ಡೆಕೇಡ್ ಆಫ್ ಕರಪ್ಷನ್. ಇಟ್ ವಾಸ್ ಎ ಡೆಕೇಡ್ ಆಫ್ ಕರಪ್ಷನ್ ಇನ್ ಆಲ್ ಮಿನಿಸ್ಟ್ರಿ, ಆಲ್ ದ ಡಿಪಾರ್ಟ್ಮೆಂಟ್, ಬೈ ಆಲ್ UPA government, all ministers. It's a last decade. That's a political answer. ಮೋಹನ್ ಅವರು ಒಂದ್ ನಿಮಿಷ ಇರ್ರಿ, ಅದಕ್ಕೆ ಉತ್ತರ ಕೊಡ್ತೀನಿ. ಈಗ ಮೋಹನ್ ಅವರು ಹೇಳಿದ್ರು 2004ರಿಂದ 2014ವರೆಗೂ ನಡೆದಂತ ಘೋಟಾಲಗಳಿಂದ ಈ ದೇಶ ಹಿಂದೆ ಬಿತ್ತು ಅಲ್ವಾ ಸರ್? ಕರೆಕ್ಟ್ ಅಲ್ವಾ ಸರ್? ನಾನು ಒಪ್ಪಲ್ಲ, ನೀವು ಹೇಳಿದ್ದೀನಿ. ಅವ್ರು ಹೇಳಿರೋದನ್ನ ನಾನು ಹೇಳ್ತಾ ಇರೋದು. ಅಕಸ್ಮಾತ್ ಘೋಟಾಲ ಆಗಿದ್ರೆ ಕಡ್ಲೆಪುರಿ ತಿಂತಾ ಇದಾರಾ? ಇವ್ರು ಕಡ್ಲೆಪುರಿ ತಿಂತ ಅಲ್ಲ. 2024 ಎಷ್ಟು ಜನರಿಗೆ ಶಿಕ್ಷೆ ಕೊಡೋದ್ರಲ್ಲಿ ಸಫಲರಾದ್ರಿ? ಅನಿಲ್, ನಾನೊಂದು ಪ್ರಶ್ನೆಯನ್ನ ಕೇಳಿದೆ. ಆ ಪ್ರಶ್ನೆಗೆ ಅವರೊಂದು ಉತ್ತರ ಕೊಟ್ಟಿದ್ದಾರೆ. ಏನಂತ? ಅವರು ಬಿಜೆಪಿ ವಕ್ತಾರರಾಗಿ ಕೊಟ್ಟಿರುವ ಉತ್ತರ. ಕರೆಕ್ಟ್. ಅದಕ್ಕೆ ನೀವು ಕಾಂಗ್ರೆಸ್ ವಕ್ತಾರ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ. ಅವ್ರಿಗೆ ಯಾಕೆ ರಿಯಾಕ್ಟ್ ಮಾಡ್ತಿದ್ದೀರಿ? ಏನಂತ? 1985ರಿಂದ 90ರ ತನಕ ಇಂಡಿಯಾ ಚೀನಾ ಒಂದೇ ಇತ್ರಿ ಎಕನಾಮಿಲಿ. ಯಾಕೆ ಈಗ ಚೀನಾ $18 ಟ್ರಿಲಿಯನ್ ಎಕನಾಮಿ? ನಾವ್ ಯಾಕೆ ಇನ್ನು $5 ಟ್ರಿಲಿಯನ್ ಆಗುವ ಕನಸಿನಲ್ಲೇ ಇದ್ದೀವಿ? ಸ್ನೇಹಿತರು ಬಾರಿ ಕಾತರದಿಂದ ಕಾಯ್ತಾ ಇದ್ದಾರೆ ನೀವು ಉತ್ತರ ಕೊಡಬೇಕು ಅಂತ ಹೇಳಿ. ಉತ್ತರ ಕೊಡ್ತೀನಿ. ಈಗ 1947ರಲ್ಲಿ ಬರೀ 1999 ಇಂದ ನೀವು ತಗೊಂಡ್ಬಿಟ್ಟು ಇದನ್ಯಾಕೆ ಅಂತ ಪಾಯಿಂಟ್ ಮಾಡೋದಕ್ಕಿಂತ 1947ರಿಂದ ಅದಕ್ಕಿಂತ ಹಿಂದೆ ಹೋಗೋಣ. 1839 ಒಂದ್ ನಿಮಿಷ, 1839 ಇಂದ 1947 ಇಂದ 1999 ತನಕ ವಾಟ್ ವಾಸ್ ದ ಇಂಡಿಯಾ? ಏನಿತ್ತು? ಈ ದೇಶವನ್ನ, ಈ ದೇಶದ ಪ್ರಧಾನಮಂತ್ರಿ ಆಗುವಂಥದ್ದು ಸೆಲ್ಫ್ ಸುಸೈಡ್ ಮಾಡ್ಕೊಳ್ಳುವಂಥ ಸ್ಥಿತಿ ಅವತ್ತು. ಈ ದೇಶದ ಸಾಲ ಎಷ್ಟಿತ್ತು ಗೊತ್ತೇನ್ರಿ? ಈ ದೇಶದಲ್ಲಿ ಎಷ್ಟು ವಿಮಾನ ಇದ್ವಿ ಗೊತ್ತಿತ್ತೇನ್ರಿ ನಿಮಗೆ? ಈ ದೇಶದಲ್ಲಿ ಎಂತ ಡೈವರ್ಸ್ಡ್ ಕಂಟ್ರಿ ಅನ್ನೋದು ಗೊತ್ತಿತ್ತೇನ್ರಿ ನಿಮಗೆ? ಈ ದೇಶದೊಳಗೆ ಇರುವಂತ ಬಾಧ್ಯತೆಗಳು ಎಷ್ಟಿತ್ತು ಅಂತ ನೋ ರೀಸನ್. ಒಂದ್ ನಿಮಿಷ ಆಯ್ತು. ಈಗ ಲೆಟ್ ಮಿ ಟೆಲ್ ಯು, 2004 ಇಂದ 2014 ತನಕ ವಾಟ್ ವಾಸ್ ದ ಎಕನಾಮಿಕ್ ಡೆವಲಪ್ಮೆಂಟ್? What was the economic development? Listen. 1947 ಆಗಸ್ಟ್ 15 ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದ್ರು. ಎಷ್ಟಿತ್ತು ಸರ್ ಆಸ್ತಿ? ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಂಬಿಡಿ. 200 ವರ್ಷಗಳ ಮಹಾನ್ ಲೂಟಿ ದರೋಡೆ ಅದು ಅಲ್ವಲ್ಲ ಸರ್? ಕೇಳಿಸ್ಕೊಳ್ರಿ, 200 ವರ್ಷಗಳ ಲೂಟಿ ದರೋಡೆ. ಅದಕ್ಕೆ ಮುಂಚೆ 700 ವರ್ಷ ಭಾರತ ಏನೇನು ಅನುಭವಿಸ್ತು. ಮೈ ಡಿಯರ್ ಫ್ರೆಂಡ್ ಅನಿಲ್,
ಬ್ರಿಟಿಷರ್ 1947 ಆಗಸ್ಟ್ 15 ನಮ್ಮನ್ನ ಲೂಟಿ ಮಾಡಿ ಬಿಟ್ಟು ಹೋದಾಗ್ಲೂ ಭಾರತ ಪ್ರಪಂಚದ 10ನೇ ದೊಡ್ಡ ಎಕನಾಮಿ ಆಗಿತ್ತು. ಸರ್ ನೋ ಯು ಆರ್ ಮೇಕಿಂಗ್ ಅ ರಾಂಗ್ ಸ್ಟೇಟ್ಮೆಂಟ್. ಎಲ್ಲಿದ್ದೀರಿ ನೀವು? ಎಲ್ಲಿದ್ದೀರಿ? ವಾಟ್ ಆರ್ ಯು ಸೇಯಿಂಗ್? 1947ರಲ್ಲಿ ವಿ ವರ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಎಕನಾಮಿನ. ಎಷ್ಟನೇ ಅಲ್ಲ, ಅಬ್ಸಲ್ಯೂಟ್ಲಿ ಇಲ್ಲ. ಏನ್ ಸಮಸ್ಯೆ ಕೊಡ್ತಾ ಇದ್ದೀರಿ? ಅನಿಲ್, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಅನಿಲ್, ನೀವು ರಾಹುಲ್ ಗಾಂಧಿ ಆಗ್ಬೇಡಿ ದಯವಿಟ್ಟು. ರಾಹುಲ್ ಗಾಂಧಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಪ್ರಶ್ನೆ ಕೇಳ್ತಾ ಇದ್ದೀನಿ. 1947ರಲ್ಲಿ ಟಾಪ್ 10 ಒಳಗಿದೆ ಅಂತ ಹೇಳ್ತಿರಲ್ಲ. ಬಡತನದಿಂದ ಕಿತ್ತಿ ತಿಂತಾಯ್ತು ದೇಶ. ಬಡತನದಿಂದ ಕಿತ್ತಿ ಒಂದು ಶಬ್ದದಲ್ಲಿ ಉತ್ತರಿಸಬಹುದಾದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೇಳಿ. 1947ರಲ್ಲಿ ಭಾರತದ ಎಕನಾಮಿ ಎಷ್ಟನೇ ಸ್ಥಾನದಲ್ಲಿ ಇತ್ತು? ಕಿತ್ತಿ ತಿನ್ನುವಂತ ಬಡತನ ಅದು ಎಷ್ಟನೇ ಸ್ಥಾನ? 100ನೇ ಸ್ಥಾನದಲ್ಲಿತ್ತ, 120ನೇ ಸ್ಥಾನದಲ್ಲಿತ್ತ, 140ನೇ ಸ್ಥಾನದಲ್ಲಿತ್ತ, ಅಥವಾ 195ನೇ ಸ್ಥಾನದಲ್ಲಿತ್ತ? ಯಾವ ಸ್ಥಾನದಲ್ಲಿತ್ತು ಕೇಳ್ತಾ ಇದ್ದೀನಿ ನಾನು. ಓಕೆ, ಈಗ ನೀವೇನು ಎಷ್ಟನೇ ಸ್ಥಾನದಲ್ಲಿತ್ತು ಅಂತ ಹೇಳಿದ್ರಿ? 10. ಹೌದು. ಆ ಪ್ಯಾರಾಮೀಟರ್ನ ಮೆಜರ್ ಮಾಡಿದ್ಯಾರು? ಅರೆ ಮೆಜರ್ ಮಾಡಿದ್ದಾರೆ ಹೇಳಿ ಆ ಪ್ಯಾರಾಮೀಟರ್ನ. ಅವಾಗ ಪ್ಯಾರಾಮೀಟರ್ ಮೆಜರ್ ಮಾಡೋದಕ್ಕೆ ಮೆಜರ್ಮೆಂಟ್ ಪ್ಯಾರಾಮೀಟರ್ ಇತ್ತಾ? ವಾಟ್ ಆರ್ ಯು ಸೇಯಿಂಗ್? ದಿಸ್ ಪ್ಯಾರಾಮೀಟರ್. ನೀವು ಯಾವ ಪ್ಯಾರಾಮೀಟರ್ ಬಗ್ಗೆ ಮಾತಾಡ್ತಾ ಇದ್ದೀರಿ? ಸುಮ್ಮನೆ ಈ ಸುಳ್ಳು ಮಾತಾಡೋದೆಲ್ಲ ನಿಮ್ ಬಿಜೆಪಿ ಆಫೀಸ್ ಒಳಗಡೆ ಇಟ್ಕೊಳ್ಳಿ. ಏನ್ ಮಾತಾಡ್ತಾ ಅಟ್ಲೀಸ್ಟ್ ಗೌರೀಶ್ ಅವರು ಅಪೊಲಿಟಿಕಲ್ ಅಂತ ಅನ್ಕೊಂಡು ಕೇಳ್ತಾ ಗೌರೀಶ್ ಅವರು ಒಂದ್ ನಿಮಿಷ. ಅನಿಲ್ 1947ರಲ್ಲಿ ಭಾರತ ಕಿತ್ತು ತಿನ್ನುವ ಬಡತನದಲ್ಲಿತ್ತು, ಅನಕ್ಷರತೆ ಇತ್ತು, ಯಾವ ಕ್ಷೇತ್ರದಲ್ಲೂ ಡೆವಲಪ್ ಆಗಿರಲಿಲ್ಲ. ಅದೆಲ್ಲವನ್ನೂ ಅಕ್ಸೆಪ್ಟ್ ಮಾಡ್ಕೊಂಡು ನಾನು ಕೇಳ್ತಾ ಇದ್ದೀನಿ, ಪ್ರಪಂಚದ ಎಕನಾಮಿಗಳಲ್ಲಿ ಭಾರತದ ಸ್ಥಾನ ಎಷ್ಟನೆಯದ್ದಾಗಿತ್ತು? 1947. ನಾವು ಯಾರು 1947ರವರು ಅಲ್ವೇ ಅಲ್ಲ. ನಾವು ಜನರೇಷನ್ ವೈ ಅಥವಾ ಜನರೇಷನ್ ಝಡ್ ಅವರು. ನಾವು 1947ರ ಬಗ್ಗೆ ಇಕನಾಮಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂಕಿ ಅಂಶಗಳ ಪ್ರಕಾರ ಬಡತನ ಎಷ್ಟೇ ಇರಲಿ, ಏನೇ ಇರಲಿ, ಅಂಕಿ ಅಂಶಗಳ ಪ್ರಕಾರ ಭಾರತ ಪ್ರಪಂಚದ 6ನೇ ಇಕನಾಮಿಕ್ ರಾಷ್ಟ್ರ. ಒಂದು ಎರಡನೇದು ನಾನು 10ನೇ ಎಕನಾಮಿಕ್ ರಾಷ್ಟ್ರ ಆಗಿತ್ತು ಅಂದಿದ್ದೆ. ಭಾರತದಲ್ಲಿ ಬಡತನವನ್ನು ನಾವು ನೋಡ್ತೀರಾ ನೀವು? 1947 ಭಾರತದಲ್ಲಿ ಬಡತನ ನೋಡ್ತೀರಾ ನೀವು? ಓವರ್ ಆಲ್ ಇಕನಾಮಿಕ್ ಇಂಡೈಸಸ್ ನೋಡ್ಬೇಕು, ಅದರ ಮೇಲೆ ನೀವು ಕಂಪೇರ್ ಮಾಡಬೇಕು. ಅದರ ಮೇಲೆ ಈಗ ಇಂಡಿಯಾದ GDP ಫಾರ್ ಎಕ್ಸಾಂಪಲ್ ಫೋರ್ತ್ ಅಂತ ಉಂಟು. ನೆಕ್ಸ್ಟ್ ರಷ್ಯಾ, ಅಮೆರಿಕ ಅಂಡ್ ಚೈನಾ. ಇಂಡಿಯಾ ಇಸ್ ಫೋರ್ತ್ ಅಂತ 1947 ಅಲ್ಲಿ. ನಾನೀಗ ಗೂಗಲ್ ಹತ್ರ ಕೇಳಿ ಫೋರ್ತ್ ಅಂತ ಉಂಟು. ಅಲ್ಲ ಈಗ ನನಗೆ ಏನ್ ಮಾತಾಡಬೇಕು ಅಂತ ಅರ್ಥ ಆಗ್ತಾ ವಿಜಯ ಸಾಮ್ರಾಜ್ಯರು ಆಡ್ಬೇಕಾದ್ರೆ ಈ ದೇಶ ಎಲ್ಲಿತ್ತು? ಮುಘಲ್ ಆಡ್ಬೇಕಾದ್ರೆ ಈ ದೇಶ ಎಲ್ಲಿತ್ತು? ಆವಾಗ ನಂಬರ್ 1 ಎಕನಾಮಿಕ್ ಕಂಟ್ರಿ ಆಗಿತ್ತು. ನನ್ನ ಜನರಲ್ ನಾಲೆಜ್ ಅನ್ನು ವಿಸ್ತರಿಸಿಕೊಳ್ಳೋದಕ್ಕೆ ನಾನು ಕೇಳಿರುವಂತಹ ಪ್ರಶ್ನೆಗೆ ಒಂದು ಉತ್ತರ ಬೇಕಾಗಿದೆ. ಚೈನಾ ಯಾಕೆ ಶೂಟಪ್ ಆಯಿತು, ಭಾರತ ಯಾಕೆ ನಿಧಾನಗತಿ ಆಯಿತು? ತಮ್ಮಿಂದನೇ ಉತ್ತರ ದಯವಿಟ್ಟು ಅನ್ಇಂಟರಪ್ಟೆಡ್ ಆಗಿ ಕೇಳಿಸ್ಕೊಳ್ಳಿ. ಅವರ ಉತ್ತರದ ಬಗ್ಗೆ ಯಾರಿಗಾರು ಅಬ್ಜೆಕ್ಷನ್ ಇದ್ರೆ ರೇಸ್ ಮಾಡೋಣ, ನನ್ನನ್ನು ಸೇರಿದಂತೆ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.